ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ಗೆ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಆಧಾರಿತ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಾಸ್ ಸಿನಿಮಾ ರಿಲೀಸ್ಗೆ ಕೋರ್ಟ್ 9 ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸಿನಿಮಾ ರಿಲೀಸ್ ಮಾಡದಂತೆ ದರ್ಶನ್ ಪತ್ನಿ ಸ್ಟೇ ಅನ್ನ ತಂದಿದ್ರು. ಪತ್ನಿ ವಿಜಯಲಕ್ಷ್ಮಿ ಸ್ಟೇ ತಂದಿದ್ರು. ಈಗ ಆದೇಶ ರದ್ದಾಗಿದೆ. ಕೋರ್ಟ್ ರದ್ದುಗೊಳಿಸಿದೆ. ಸಿನಿಮಾ ರಿಲೀಸ್ ಮಾಡದಂತೆ ಸ್ಟೇ ಅನ್ನ ತಂದಿರ್ತಾರೆ ದರ್ಶನ್ ಪತ್ನಿ. ರೇಣುಕಾಸ್ವಾಮಿ ಕೊಲೆ ಆಧಾರಿತವಾದಂತಹ ಚಿತ್ರವನ್ನ ತೆಗೆಯೋದಕ್ಕೆ ಮುಂದಾಗಿದ್ರು. ಬಟ್ ಅದರಲ್ಲಿ ಎಲ್ಲೋ ಒಂದು ಕಡೆ ತನ್ನ ಪತಿಯನ್ನ ಯಾವ ರೀತಿಯಾಗಿ ಚಿತ್ರೀಕರಿಸಬಹುದು, ಯಾವ ರೀತಿಯಾಗಿ ಪೋರ್ಟ್ರೇಟ್ ಮಾಡಬಹುದು ಅನ್ನುವಂತಹ ಆತಂಕ ಇದ್ದೇ ಇರುತ್ತೆ. ಸ್ಟಿಲ್ ಪೆಂಡಿಂಗ್ ಕೇಸ್ ನಡೀತಾ ಇರೋದ್ರಿಂದಾಗಿ, ಇನ್ನೂ ಅವರು ಕಾರಾಗೃಹದಲ್ಲೇ ಇರೋದ್ರಿಂದಾಗಿ ಈ ಒಂದು ಚಿತ್ರಕ್ಕೆ ಸ್ಟೇ ತರಬೇಕು ಅನ್ನುವಂತಹ ಪ್ರಯತ್ನ ನಡೀತು. ಬಟ್ ಆದರೆ ಸ್ಟೇ ರದ್ದಾಗಿದೆ. ಬಾಸ್ ಎನ್ನುವಂತಹ ಸಿನಿಮಾ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ A2 ಆರೋಪಿ ಆಗಿರುವಂತಹ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಒಂದು ಕಡೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಚಿತ್ರೀಕರಣ ನಡೀತಾ ಇತ್ತು. ಆದರೆ ಇದು ನಡಿಬಾರ್ದು ಅಂತ ಹೇಳಿ ಸ್ಟೇಯನ್ನು ತಂದಿದ್ರು ವಿಜಯಲಕ್ಷ್ಮಿ ಅವರು. ಬಟ್ ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಾಸ್ ಎನ್ನುವಂತಹ ಚಿತ್ರ ದರ್ಶನ್ ಅವರನ್ನ ಸಾಮಾನ್ಯವಾಗಿ ಅವರ ಅಭಿಮಾನಿಗಳು ಡಿ ಬಾಸ್ ಅಂತ ಹೇಳಿ ಕರೀತಾರೆ. ಸೊ ಅದೇ ಹೆಸರಲ್ಲಿ ಬಾಸ್ ಅನ್ನುವಂತಹ ಚಿತ್ರವನ್ನ ಚಿತ್ರೀಕರಣ ಮಾಡೋದಕ್ಕೆ ಮುಂದಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಚಿತ್ರ ಇದು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರಕ್ಷಾ. ಈಗ ಲೈವ್ ಅಲ್ಲಿ ಫೋನ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ರಕ್ಷಾ, ಬಾಸ್ ಅನ್ನುವಂತಹ ಚಿತ್ರಕ್ಕೆ ಸ್ಟೇ ತರಲಾಗಿತ್ತು. ಬಟ್ ಈಗ ಹೈಕೋರ್ಟ್ ಅಂದ್ರೆ ಕೋರ್ಟ್ ಇವಾಗ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ವಿಜಯಲಕ್ಷ್ಮಿ ಅವರಿಗೆ ಅಂತ? ಎಸ್ ಮಾನಸ, ನಾವು ನೋಡ್ಬೋದು ಈ ಬಾಸ್ ಸಿನಿಮಾ ಸ್ಟಾರ್ಟ್ ಆದಾಗಿಂದಲೂ ಕೂಡ ಒಂದಷ್ಟು ವಾದ ವಿವಾದಗಳು ನಡೀತಾನೆ ಇತ್ತು. ಇದು ದರ್ಶನ್ ಅವರ ಮತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ಸಿನಿಮಾ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಪುಷ್ಟಿ ಸಿಕ್ಕಿದ್ದು ಬಾಸ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಅನ್ಸು. ಓಕೆ, ಸಂಪರ್ಕ ಕಡಿತ ಆಗಿದೆ. ಬಾಸ್ ಅನ್ನುವಂತಹ ಟ್ರೇಲರ್ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇತ್ತು. ಕೇಸ್ ಇನ್ನೂ ಕೋರ್ಟಲ್ಲಿ ಇರೋದ್ರಿಂದಾಗಿ ಇದರ ಬಗ್ಗೆ ಸ್ಟೇ ತರುವಂತಹ ಪ್ರಯತ್ನ ಕೂಡ ನಡೀತು. ಬಟ್ ಅದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಕೋರ್ಟ್.